ಫ್ರೆಂಡ್ಸ್, ಈಗ ನನ್ನ ತವ್ರ ಮನೆಗೆ ಬಂದನಿ. ಇವು ನಮ್ಮ ತಮ್ಮ ಹರಿಕೆ ತೀರಿಸಿ ಬಂದು ಇಲ್ಲಿ ಕುಂತೇವೆ. ಎಮ್ಮಿ ಮಾಡತ್ತಿಲ್ಲ ಅವ್ರ. ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ರು, ಅವಾಗೆಲ್ಲ ಮಾಡ್ತಿದ್ರು. ಶರಣ್ರಿ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ, ಬರ್ರಿ ಇವತ್ತು ಒಂದು ಹರಿಕೆ ತೀರಿಸ್ಕೊಂಡ ಮನೆ ಕಡೆ ಬರೋಣ ಅಂತ. ಗಂಗಾಂಬಿಕಾ ಗುಡಿಗೆ ಹೋಗ್ಬೇಕು ನಾವು ವಿಡಿಯೋ ಮಾಡಕ್ರಿ. ನಾ ಪ್ಲೀಸ್ ರೀ ಒಂದಿನ ಹೋಗೋಣ್ರಿ, ಗಂಗಾಂಬಿಕಾ ಗುಡಿಗೆ ಹೋಗೋಣ್ರಿ ವಿಡಿಯೋ ಮಾಡಕ್ಕ. ಇದೈತಿ ಇದೈತಿ ಹಿಂಗೈತಿ. ಪಾಪ್ರಿ ನಮ್ಮನ್ನ ಹೇಳಿದಕ್ಕೆಲ್ಲ ಹ್ಞೂ ಅಂತಾನು. ನನ್ನ ಗಂಡ ಅದಕ್ಕೊಂದು ಟಾಂಡ್ ಕೊಡ್ತಿರ್ತಾನು. ನೋಡಕ್ಕೆ ಮಾತ್ರ ಭಾಳ ಸಮಾಧಾನ ಇದ್ದಾರಂಗೆ ಮಾಡ್ತಾನು. ಬಟ್ ನಾವು ಮಾಡೋದು ಗದ್ಲೆಲ್ಲ ಭಾಳ ಅದಾವು. ಸೊ ನಾವು ನಡೆದು ರೀ ಇಂಚಿಲ್ ಕಡೆ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ ಇಂಚಿಲ್ಗೆ ಹೋಗೋದೈತಿ. ಮತ್ತು ಪಾಪು ಆದಮೇಲೆ 3 ತಿಂಗಳಿಗೆ ಹೋಗ್ತಾರೋ. ನಾವು ಇರಲಿಲ್ಲಲ್ಲ, ಅದ್ರ ಸಂಬಂಧಾಗೆ. ಇದು ನಮ್ಮೂರಿನ NH4 ಹೈವೇ ರೀ. ಇದು ಹೆಂಗಂದ್ರೆ ಬೆಳಗಾವಿ ಟು ಬೆಂಗಳೂರು ಹೈವೇ ನೋಡ್ರಿ. ಸೊ ನಾವು NH4 ಹೈವೇ ಊರೊಳಗದೇವು ಅಂತೇಳಿ ಖುಷಿ ಪಡ್ತಾನು. ಆ್ಯಂಡ್ ಆತು ಹವಾ ಹಾಕ್ಸಾಕತ್ತಿದ್ದು ಗಾಡಿಗೆ. ಹವಾ ಹಾಕಿಸ್ಕೊಂಡ ನಾವು ನಡೆದು ಇಂಚಿಲ್ ಕಡೆ. ಇಂಚಿಲ್ಗೆ ಯಾಕೆ ಅಂಥೇಳಿ ನೋಡೋಂಕ್ರೆ ಬರ್ರಿ. ಇವರಿಬ್ಬರು ಇವರ ಇಮಲ್ ರಾಜ, ಇವ ಸಂತಮ್ಮ, ಇವ್ ದೊಡ್ಡ ಅಣ್ಣ. ಒಬ್ಬ ಮಗ ಮುಜ್ಕೊಂಡ್ರೆ ಏನು ಪರಕ್ ಬೀಳಲ್ಲಪ್ಪ, ಇದ್ರಾಗ ಬಂದೀನಿ. ಹಾಕೊಂಡ್ ನೋಡ್ರಿ, ಇದ ಕಂಡಲ್ಲ ಅವ ನೋಡ್ರಿ. ನಾ ಏನಂದ್ರಿ, ನಾ ಭಾಳ ದಿನ ಆಗಿತ್ತಲ್ಲ ಬಂದ್ರಿಕಿಲ್ಲ. ಸೊ ಹಾಗಾಗಿ ನಂಗೆ ಫೋನ್ ಹಚ್ಚಿದಾಗ ನಮ್ಮ ಅತ್ತಿಗಳು ಏನಂತರು, ಭಾಳ ಮಳೆ ಆಗತ್ತತಿ ಅಂತಿರು. ಆ ಡೈಲಾಗ್ನ ನಾ ಹೇಳೀನಿ. ಏನಂದ್ರೆ ಭಾಳ ಮಳೆ ಆಗತ್ತತ್ತ ಅನ್ನತ್ತಿರು, ಕಬ್ಬದು ಎಟ್ ಮಸ್ತ್ ಬಂದಾವ ನೋಡು ಅಂಥೇಳಿ. ಮತ್ತಲ್ರಿ ಮಳೆ ಆದ್ರೆ ಮಸ್ತ್ ಬರುವಲ್ಲ ಅವ ಅಂತ ಅಂದ್ಬಿಡ್ತಾರ್ರಿ ಇವ್ರು ನನಗೆ. ಅಂದ್ರೆ ನಾ ಮಜಾಕ್ ಮಾಡಾರಗತ್ತೆ ಕಾಣತ್ತಾನ ಇವ್ರ ಕಣ್ಣಿಗೆ. ಸೊ ನೋಡ್ರಿ, ಬೆಳೆ ಎಲ್ಲ ತೆಗೆದಾದ್ಮೇಲೆ ಈ ಥರ ಹೊಟ್ಕೋತೇವೆ ನಾವು. ದನಕ್ಕೆ ಒಂದು ವರ್ಷಾನ್ಗತಿ ಎಲ್ಲ ಹೊಟ್ಟ ಕನಿಕಿ ಎಲ್ಲ ಇದನ್ನು ಮಾಡ್ಕೋತೇವೆ. ನನ್ನ ಭಾಳ ಜನ ಅಲ್ಲಿದ್ದವ್ರು ಕೇಳತ್ತಿದ್ರು, ನಿಮ್ಮ ಮನೆಗಳು ಹೆಂಗೆ ಇರ್ತಾವಂತ. ಹಂಚಿನ ಮನೆ ಇರ್ತಾವ್ರಿ ನಮ್ಮ ಸೈಡ್, ಜಾಸ್ತಿ ಅಂದ್ರೆ ಜಾಸ್ತಿ. ಈಗೀಗ ಬಿಲ್ಡಿಂಗ್ಗಳು ಆಗತ್ತವು. ಬಟ್ ನಾವು ಆಡಿ ಬೆಳೆದಿದ್ದೆಲ್ಲ ಹಂಚಿನ ಮನೆ ಒಳಗನ. ಏನು ಹೈವೇದಿಂದ ನಾವು ಹತ್ತಿದ್ವಲ್ರಿ, ಈಗ ಮಕ್ಕೋಕೆ ಚಾಲೋ ಮಾಡ್ಯಾಳು. ಅಷ್ಟೊತ್ತಿಗೆ ನಾವು ಬೈಲುಂಗಲ್ ಎಂಟರ್ ಅದು ಆಕ್ಸ್ಫರ್ಡ್ ಸ್ಕೂಲ್. ನಮ್ಮ ಬೈಲುಂಗಲ್ದ ಒಂದು ಮೋಸ್ಟ್ ಪಾಪ್ಯುಲರ್ ಸ್ಕೂಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮುಂದೆ ಕುಂತು ನನ್ನ ಮಗ ಅಳತ್ತಂತ ಹೇಳಿ ಹಿಂದೆ ಕೊಟ್ರವನ್ನ. ನಾವು ಹೋಗಿದ್ದು ಇಂಚಿಲ ಶೆಟ್ಟ್ಯಾಮಗೆ ಹೋಗೋದು ಒಂದು ಪದ್ಧತಿ ರೀ, ಮತ್ತು ಹರಕೆನೋ ಅಂತ ಹೇಳ್ಬೋದು. ಯಾರ ಹುಡುಗರದು ಅಳಾಕತ್ರಂದ್ರೆ ಅವರ ಹರಕೆ ಕಟ್ಕೋತಾರೋ. ಹರಕೆ ಕಟ್ಕೊಂಡು ನಾವು ಹಿಂಗೆ ಬಂದು ಭೇಟಿಯಾಕವ್ವ ನಮ್ಮ ಹುಡುಗರನ್ನ ಸಮಾಧಾನ ಮಾಡು ಅಂತಾರೋ. ಸೊ ಬರ್ರಿ ನೋಡೋಣ ಅಲ್ಲಿ ಏನೇನು ಮಾಡಿದ್ವು ಅಂಥೇಳಿ. ನಾವು ಕೊಟ್ಟಿದ್ದು ಅಕ್ಕಿ, ಬೇಳೆ ಇವೆಲ್ಲ ಕೊಡಬೇಕರಿ. ಎಲ್ಲರೂ ಕೊಡ್ತಾರೋ, ನಾವು ಅಷ್ಟೇ ಅಂತಲ್ಲ, ಎಲ್ಲರೂ ಕೊಡ್ತಾರೋ. ಮತ್ತು 2 ತೆಂಗಿನಕಾಯಿ ಉಡಿ ತುಂಬಾಕಂತ ಹೇಳಿ ತೆಂಗಿನಕಾಯಿ ಇದನ್ನ ಎಲ್ಲ ಕೊಟ್ಟ ಒಳಗೆ ಹೋದು. ಬರ್ರಿ ಒಳಗೆ ಕೆಳಗೆ ಹಾಕ್ಬೇಕ್ರಿ. ಸರಿ ಚೋಟಿ ಕಡೆ ಹಾಗಾಗ ಹ್ಯಾಂಕಿ ಹಾಕ್ಬೇಕಾರ. ರಾಘವೇಂದ್ರ ರಾಯರು ಹರಿಕೆ ತೀರಿಸಿ ಬಂದು ಇಲ್ಲಿ ಕುಂತೇವೆ. ಈಗ ಜಳಕ ಮಾಡ್ಯಾಳೋ ಅನ್ನೋದು ನನಗೆ ಡೌಟ್ ಬರತೈತಿ. ಇವ್ರು ಅವಾಗಿ ನಿಮ್ಮ ಗಂಟೆ ಬರಬೇಕ ಬರೋ ಕರಿಲ್ಲ. ನೋಡ್ಕೊ ನೀನು ಮುಖ ನೋಡ್ಕೊ ಹೆಂಗೆ ಕಾಣತಿ ನೋಡ್ಕೊ. ನೀ ನಾನು ಜಳಕ ಮಾಡಿ ನಾನು ತಿಳ್ಕೊಬೋದು ನೀವು. ಯಾಕಂದ್ರೆ ನಾನು ಲಿಫ್ಟಿಗೆ ಹಚ್ಕೊಂಡು ಮುಗಿದು ಜಳಕ ಮಾಡಲಿ. ಮತ್ತು ನಾನು ಮಾಡಿಲ್ಲಲ್ರಿ. ನಾನು ಮಾಡಿಲ್ಲಲ್ರಿ. ಸಾರಿ, ಲಿಫ್ಟಿಗೆ ಹಚ್ಕೊಂಡಿಲ್ಲಲ್ರಿ. ಹಚ್ಕೊಂಡಿಲ್ಲ, ಚಲೋ ಇರ್ಬೇಕಂದಿಲ್ಲ. ಚಲೋ ಇರ್ಬೇಕಂದಿಲ್ಲ. ಇದು ಹಕ್ಕಿ. ಬಟ್ ಇವಾಗ ಎಮ್ಮೆ ಮಾಡತ್ತಿಲ್ಲ ಅವ್ರ. ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದರು, ಅವಾಗೆಲ್ಲ ಮಾಡ್ತಿದ್ರು. ಇದು ನಮ್ಮ ಯಜಮಾನ್ರ ಆಡಿ ಬೆಳೆದಂಥ ಮನೆ, ಅವ್ರ ಅಮ್ಮನ ಮನೆ. ಇಲ್ಲಿ ಮ್ಯಾಲೆ ಹತ್ತುವಾಗ ಅಟ್ಲೈತಿ.
ನೋಡ್ಬೋದು. ಬಟ್ ನಾ ಹತ್ತಂಗಿಲ್ಲ, ಇಷ್ಟ ನೋಡ್ಕೊಂಬಿಡ್ರಿ ಸಾಕು. ಇದು ಬಂದ ಹಳಿ ಕಾಲದ ಟಿ ವಿ. ಇದೇ ಆಲ್ಮೋಸ್ಟ್ ಆಲ್ 19 ಕಿಡ್ಸಿಗೆ ಭಾಳ ನೆನಪಿರ್ತೈತಿ. ಇದನ್ನು ಹಗ್ದಾಗ ಗುದ್ದಿ ಹಸ್ತಿದ್ದು ನೋಡಿ ನಾವು. ಸೊ ಇದು ಬಂದು ಹಾಲ್ನೇ ಕುರ್ಚಿ ಇಟ್ಟಾರು. ಇಲ್ಲೇ ದೇವ್ರ ಮನೆ ಐತಿ. ಹಾಡ್ರಿ ಏ ಅಣ್ಣ ಹಾಡ್ರಿ. ನಮ್ಮ ಸಂಸಾರ ಆನಂದ ಸಾಗರ. ಈ ಪಪ್ಪ ಗೊತ್ತಿರ್ಬೋದು. ಹಾಡ್ರಿ. ಪ್ರೀತಿ ಎಂಬ ದೈವವೇ ನಮಗಾಧಾರ. ಏನ್ರಿ ಹಾಡಂದ್ರೆ ಅಲ್ಲಿ ಸ್ಟೇಜ್ ಮ್ಯಾಗ ನಿಂತು ಸಿಕ್ಕಾಪಟ್ಟಿ ಹಾಡ್ತೀರಿ. ಈಗ ಹಾಡ್ರಲ್ಲ. ಈ ಮನ್ಯಾಗ ಇರೋರು ಇವ್ರ ನೋಡ್ರಿ, ಈ ಮನೆ ಮಾಲಕ್ರಿ ಇವ್ರ. ಏಯ್ ಕರ್ರಲ್ರಿ ಮತ್ತೇನ. ಇವ್ರು ಬಂದ ನಮ್ಮ ಅತ್ತಿ ಅವ್ವ, ಆಮೇಲೆ ಅವ್ರ ಅಪ್ಪಾರ ಎಲ್ಲರೂ ಬಂದಿರಲ್ಲೇ ನಾವು ಬಂದವ ಅಂಥೇಳಿ ಭೇಟಿ ಆಗ. ಇವರೆಲ್ಲ ನಮ್ಮ ಅತ್ತಿ ಅಕ್ಕಂಗೆ ಯಾರು ನೋಡ್ರಿ. 1 2 3 4 ಅಣ್ಣ ಮತ್ತು ಇವರು ಇಷ್ಟೆಲ್ಲ ಮಂದಿ ನಿಂತಾರೆ. ನಾವು ಅಲ್ಲಿಂದ ಬಂದಿದ್ದೇನ ಇಂಚಲದ ಮಠಕ್ಕೆ. ನೋಡ್ರಿ ಮಠ ಎಷ್ಟು ಮಸ್ತ್, ಎಷ್ಟು ಶಾಂತ ಇರ್ತದಂದ್ರೆ ನೀವು ಹೋದ್ರಿ ಅಂದ್ರೆ ನಿಮ್ಗೆ ಅನಿಸ್ತೈತಿ ಎಷ್ಟು ಒಳ್ಳೆ ಜಾಗಕ್ಕೆ ಬಂದೀವಿ ನಾವು ಅಂಥೇಳಿ. ಹೋಗ್ರಿ ಒಂದು ಸಲ ನೋಡ್ಕೊಂಡ ಬರ್ರಿ ಇಂಚಲ್ ಮಠನ. ಯಾರು ಹೋಗಿಲ್ಲ ಅವರು ಹೋದವ್ರಿಗಂತೂ ಗೊತ್ತಿರತೈತಿ ಹೆಂಗೈತೆ ಅಂಥೇಳಿ. ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ನಾವು ಇದು ಗುಡಿ ಹೊಸದಾಗೈತ್ರಿ, ಅಂಬಾಭವಾನಿ ಟೆಂಪಲ್ಗೆ ಹೋದು. ಅಜ್ಜಾರ ಕನಸಿನೊಳಗೆ ಬಂದು ಅಂಬಾಭವಾನಿಯವರೇನೋ ಹೇಳಿದ್ರಂತ ಇದು ಗುಡಿ ಆಗ್ಬೇಕು ಮುಂದಿನ ವರ್ಷಕ್ಕೆ ಅಂಥೇಳಿ. ಸೊ ಒಂದೇ ವರ್ಷದಾಗಂದ್ರೆ ಇದನ್ನು ಕಟ್ಟಿಬಿಟ್ರಿ, ಭಾರಿ ಮಸ್ತ್ ಕಟ್ಟ್ಯಾರು. ಹೋಗಿ ನೋಡ್ಕೊಂಬರ್ರಿ ಒಂದು ಸಲ. ಇಲ್ಲೇ 9 ದೇವಿಗಳ ವಿಗ್ರಹವನ್ನು ಕುಂದ್ರಿಸ್ಯಾರು. ಮತ್ತು ಅಜ್ಜಾರುಗಳು ಎಷ್ಟು ಮಂದಿ ಅಜ್ಜಾರು ಅದಾರಲ್ಲ ಅವ್ರದ್ದೆಲ್ಲರದೂ ಒಂದೊಂದು ವಿಗ್ರಹ ಮಾಡ್ಯಾರು. ಇದು ಬಂದ ಮೇನ್ ದೇವಿ. ಎಲ್ಲನೂ ಹಿಡ್ಕೊಂಡೇನ್ರಿ. ಸಿದ್ದಾರೋಡ ಅಜ್ಜಾರು ಮತ್ತು ಇವು ಶಿವಯೋಗಿ, ರೇವಣ ಸಿದ್ದಯ್ಯ, ಸಿದ್ದರಾಮ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಕಲ್ಲೊಳಗನ ಕೆತ್ತಾರು ಎಲ್ಲ. ಒಂಬತ್ತು ದೇವಿಗಳೂ ಅದಾರು. 9 ದೇವಿಗಳನ್ನು ನವರಾತ್ರಿ ಒಳಗೆ ಎಲ್ಲರೂ ಹೋಗಿ ಅಲ್ಲಿ ಪೂಜಾ ಮಾಡ್ತಾರೋ. ಇವ್ರಿಗೆಲ್ಲ ಮಜಾ ಬರತ್ತಿತ್ತು, ಮಸ್ತ್ ಹೋಗಿ ಕುಂತ್ರು ಎಲ್ಲರೂ. ನಾನು ಕುಂತು ನೋಡ್ರಿ ನಾ ಲಿಂಗಾಯತ್ರಕ್ಕೆ ಅದನ್ನು ಅಲ್ಲೇ ನಾ ಇವತ್ತು ಇಸ್ಕೊಂಡ. ಇವ್ರದ ಅಲ್ಲೆಲ್ಲ ಕುಂಕುಮ ಹಚ್ಕೊಂಡು ಇಲ್ಲಿ ನಾನು ನೋಡಿ ಇವತ್ತು ಇಸ್ಕೋದ. ನಿಮ್ಮನ್ನು ನೋಡಲ್ಲ ಅಂತಾರೆ ನೋಡ ಆ ಡೈಲಾಗ. ಈಗ ನಾನು ಅಂತ ಅನ್ನೋದಿಲ್ಲ ಅವ್ರ ಅದನ್ನು. ನಾವು ಅಪ್ಪಟ ಲಿಂಗಾಯತರು. ನಾವು ಗೊತ್ತಾಯ್ತು ಹಿಂದುತ್ವವನ್ನು ನಂಬಿದಂಥವ್ರು. ಅದಕ್ಕಾಗಿ ನಾವು ಎಲ್ಲರಿಗೆ ಬಸ್ ಸಿಕ್ಕರು ಒಟ್ಟ ಬಿಡಂಗಿಲ್ಲ ಅವನು. ಏನಾದ್ರು ಸ್ಪೀಚ್ ಇರ್ಬೇಕ್ರಿ ಅದಕ್ಕೆ. ಫ್ರೆಂಡ್ಸ, ಈಗ ನನ್ನ ತವ್ರ ಮನೆಗೆ ಬಂದೀನಿ. ಇವು ನಮ್ಮ ತಮ್ಮ ಆಫ್ಟರ್ ಲಾಂಗ್ ಟೈಮ್ ಬ್ಯಾಕ್. ಇದು ಇಂಗ್ಲೀಷದು ಹಿಂಗೆ ಗಜ್ಜಿ ಬಿಜಿ ಆಕತಿ, ತಲೆ ಕೆಡ್ಸ್ಕೊಬೇಡ್ರಿ. ಸೊ ಏನರ ಅನ್ಕೋರಿ ನೀವು, ಅನ್ಕೊಂಡ್ರು ನಮಗೇನು ತಲೆ ಕೆಡ್ಸ್ಕೋದಿಲ್ಲ. ಅವ್ನು ತಲೆ ಕೆಡ್ಸ್ಕೊತಾನೆ ಪಾಪ ಆಮೇಲೆ ಈ ವಿಡಿಯೋ ನೋಡಿ. ಆಫ್ಟರ್ ಈಗ ಪ್ಲಾನ್ ಆಗಬೇಡ, ಇಂಗ್ಲೀಷ್ ಎಲ್ಲ ಇದನ್ನ ಹಾಕತ್ ಸುಮ್ಮನೆ 30 ಸೆಕೆಂಡ್ ಆಗ್ತದ. ಆಫ್ಟರ್ ನಮ್ಮ ತಮ್ಮ ನೋಡೇನಿ, ಭೇಟಿಗೇನಿ. ಒಂದು ಹೆಣ್ಣಿದ್ರೆ ಪ್ಲೀಸ್ ಕಮೆಂಟ್ ಮಾಡಿಬಿಡ್ರಿ. ಓಕೆ, ಈ ಲಾಗ್ನ ಇಲ್ಲೇ ನಮ್ಮ ಮನ್ಯಾಗ ಎಂಡ್ ಮಾಡತ್ತಾನೆ. ಇದು ನಮ್ಮ ಮನೆ ಮಟ್ಟ ಓದ್ ಹಚ್ಚೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಒಂದು 10 ನಿಮಿಷದ ವಿಡಿಯೋ ಆಗೈತಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಆ್ಯಂಡ್ ಹೆಣ್ಪ ನಿದ್ರೆ ನಮ್ಮ ತಮ್ಮಾಗ ಒಂದು ಹೇಳಿಬಿಡ್ರಿ. ಇವ ಹಿಂದ್ ಬ್ಯಾಂಡ್ ಆತನ್ರಿ, ಇಲ್ಲಿ ಕ್ಯಾಮ್ರಾ ಬಂದ್ ಆತಂದ್ರೆ ಬೇಕಂತಾನು. ಪ್ಲೀಸ್ ಕಮೆಂಟ್ ಮಾಡ್ರಿ ಕಮೆಂಟ್ ಸೆಕ್ಷನ್ದಾಗ. ಹುಡುಗಿಗೆ ಏನ್ ಇಲ್ದ್ರು ಒಟ್ಟಾತು ಕಣ್ಣ ಮೂಗ ಬಾಯಿ. ಸುಮೀರ, ಹುಡುಗಿಗೆ ಏನ್ ಇಲ್ದ್ರು ಒಟ್ಟಾತು ಕಣ್ಣ ಮೂಗ ಬಾಯಿ ಒಂದಿಟ್ಟು ಬೆಳಗ ಇದ್ರೆ ಸಾಕು.